ಆ ಕೆಂಪು ಹಲಸು ಇದನ್ನಲ್ಲಿ ಇಷ್ಟ ನಾನು ನೋಡಿರಲಿಲ್ಲ, ಇವತ್ತೇ ನೋಡಿದ್ದು. ಆಂಧ್ರದಿಂದ ಬರುವುದಂತೆ, ಭಾರಿ ಚೆನ್ನಾಗಿದೆ. ಹಲಸು, ಗೆಣಸು, ಮಾವು, ಈರುಳ್ಳಿ, ಬೆಳ್ಳುಳ್ಳಿ, ರಾಗಿ, ಸಬಸಗಿ ಪೂರ ಐಟಬಲ್ ಉಂಟು. ಮಕ್ಕಳಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಆಟಿಕೆಗಳಿರ್ಬೋದು, ಕೃಷಿಕರಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಉಪಕರಣಗಳಿರ್ಬೋದು, ದೇಹಕ್ಕೆ ಸಮಸ್ಯೆಗಳಿದೆ ಅಂತ ಹೇಳಿದಾಗ ಅದಕ್ಕೆ ಬೇಕಾಗೋದು ಮೆಡಿಸಿನು ಅಥವಾ ಮಸಾಜಿನ ಸೆಂಟರ್ಸ್ಗಳಿರ್ಬೋದು, ಮಳೆಗಾಲ ಅಂತ ಹೇಳಿದಾಗ ಮಳೆಗಾಲಕ್ಕೆ ಬೇಕಾಗುವಂತಹ ಕರ್ಕುರುಮ್ ತಿನ್ನುವಂತಹ ಹಪ್ಪಳ ಇರ್ಬೋದು, ಮಾಂಬಳೆ ಇರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂಥ ಚಕ್ಕುಲಿ ಮಿಕ್ಸರ್ಸ್ಗಳಿರ್ಬೋದು, ರೀತಿಯಾಗಿ ಸಿಗುವಂತಹ ಟ್ವಿಸ್ಟರ್ಸ್ಗಳಿರ್ಬೋದು, ಹೋಳಿಗೆಗಳಿರ್ಬೋದು, ಜಿಲೇಬಿಗಳಿರ್ಬೋದು, ತಿನ್ಪಿನ ಐಟಮ್ ಅಂತೂ ವಾವ್ ಪನ್ಪಿ ಲೆಕ್ಕ ಉಂಟು. ಹೂವೇ ಒಂಜಿ ಶಾಪ್ ಹೋಗ್ಬೋತ್ತೋಲೆ ಇರ್ನ ಈ ಒಂಜಿ ಪ್ರತಿ ಒಂಜಿ ಐಟಮ್ ಇರಗೆ 400 450 ಸ್ವಲ್ಪ 150 200 ಇಂಚಿನ ಅದು ಕಮ್ಮಿ ಕಮ್ಮಿ. ಈ ಬೆಲಕ್ಕಾಯಿಗೆ ಭಾರಿ ಡಿಮಾಂಡ್ ಮಾರು ನಿಕ್ಲೆ ಮಾತ್ರ ಗೊತ್ತಿಪ್ಪು. ಕೆಂಪು ಬೆಲಕ್ಕಾಯಿ ಇಂದು 10 ನಿಮಿಷ ನಿಕ್ಲಿನ ಒವೇ ರೀತಿಯ ಬೇನೆ ಪಡು ಹೊರಕ್ಕೆ ನಿವಾರಣೆ ಮಂತು ಕೊರ್ಪಿನಂಚಿನ ಭಾರಿ ಶೋಕದ ಯಾನು ಮಸಾಜ್ ಮಂತುಂಡೆ. ಸಮಯದಲ್ಲಿ ದಸರಾದಲ್ಲಿ ಒಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮ ಒಂದು ನಡೀತದೆ, ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೆ ಅಂದರೆ ನಮ್ಮ ಉದ್ದೇಶ ಅಂದರೆ ಪಾಪದವರಿಗೆ ಎಂತಾದರೂ ನಮ್ಮ ಕೈಯಿಂದ ಆದಷ್ಟು ಸಹಾಯ, ನೆಕ್ಸ್ಟ್ ರೋಗಿಗಳಿಗೆ ಬಡ ಅವರಿಗಿಂತ ಎಂತಾದರೂ ಸಹಾಯ ಮಾಡುವಂಥ ಉದ್ದೇಶದಿಂದ ಹೊರಟದ್ದು ಇದು. ಓಲಾ ಒಂದು ಕುತೂಹಲ ಒಂದುಂಡೆ ವಿಟ್ಲದ ಪ್ರದೇಶಡ್ JL ಆಡಿಟೋರಿಯಂ ಒಂದು ಉಪನಂಚಿನ ಈ ಮಾಮಲ್ಲ ಮಾಟದ ಹಲಸು ಮಾವು ಆಯ್ತೊಟ್ಟಿಗೆ ಸ್ಪೆಷಲ್ ಆದ ಆಹಾರ ಮೇಳ ಹೂ ಐಟಮ್ಸ್ ಒಂದು ಓಡತ್ತೆ ಬಲೆ ಹೋಯ್. ವೀಕ್ಷಕರೇ, ಹಳ್ಳಿಗಾಡು ಪಣ್ಣಾಗ ನಮಗೆ ನೆನಪಾಪುಂಡು ಪಚ್ಚ ಪಸಿರಿದ ಬರೀ ಪೊರ್ಲುದ ಪ್ರಕೃತಿಯಿಂದ ಆ ಪ್ರಕೃತಿದಿಂದ ತೂನಾಗ ನಮಗೆ ಕಾಪುಂಡು ಆ ಪ್ರಕೃತಿಯಿಂದ ನಮಕ್ ಬೋಡಾಯನಂಚಿನ ಕುಕ್ಕುಂಡ, ಬೆಲಕಾಯಿ ಉಂಡ, ಪೆರಂಗಾಯಿ ಉಂಡ ಇಂಚಿನ ಬೇತೆ ಬೇತೆ ರೀತಿಯ ಫ್ರೂಟ್ಸ್ಲು ಮಾತ್ರ ನೆನಪಾಪುಂಡು. ತಿನ್ಕೋ ಪನ್ನಗ ನಮ್ಮ ಸಿಟಿ ಟುಳ್ಳ ಮಾರ್ಯ ಹಳ್ಳಿಗಿಂಚ ಪೋಪಿನ ಪಂಡ ಹಳ್ಳಿದ ಪ್ರದೇಶಡೆ ಬರ್ಶೋಕದ ಒಂಜಿ ಪೆಲಕಾಯ್ದ ಪರ್ಬನೆ ಮಲ್ತು ಬಿಡ್ತೀರಿ. ನಮ್ಮ ತೋಲಿ ಬರ್ಶೋಕದ ಹಳ್ಳಿ ಪಿರಾವಡು ಆ ಹಳ್ಳಿಡು ಒಂದು ಎಡ್ಡ ರೀತಿಯ ಪ್ರಕೃತಿದ ಸೌಂದರ್ಯ, ಆ ಸೌಂದರ್ಯದ ನಡುಟ್ಟು ಬೇತೆ ಬೇತೆ ರೀತಿಯ ಅಂಚಿನ ಪರ್ಂದದ ದೈಲು ತೋಜಲು ಸಾಧ್ಯ ಉಂಟು. ಪೆಲಕಾಯಿ ದೆಪ್ಪು, ಕುಕ್ಕು ದೆಪ್ಪು, ಪೇರಂಗಾಯಿ ದೆಪ್ಪು, ಪುನರ್ಪೊಳಿ ದೆಪ್ಪು ಇಂಚ ಬೇತೆ ಬೇತೆ ರೀತಿಯ ಪರಂದಲು ತೂಯರ ತಿಕ್ಕೊಂಡು ಒಂದು ದಾದ ವಿಶೇಷ ಪಣ್ಣುಂದಾಂಡ ಒಂದು ಮಾತ ತಿಕ್ಕೊಡು ಅಂದಾಂಡ ಒಂದು ಹಳ್ಳಿಗೆ ಪೋಡಾಪುಂಡು. ಆ ಹಳ್ಳಿದ ಸೌಂದರ್ಯ ದೊಡ್ಡೊಟ್ಟಿಗೆ ಐನ ಮಾತ ತಿಂಡ್ರೆ ತಿಕ್ಕೊಡು ನಾನು ಒಂದು ಅಜ್ಜಿ ಇಲ್ಲಾಗ ಬೋಡಾಪುನು ದಯಪಂಡ ನಮ್ಮ ಮಾತ ಸಿಟಿ ಟಿಪ್ಪು ಅಂದು ಆ ಅಜ್ಜಿ ಇಲ್ಲಾಗ ಪೋನಾಗ ಒಂದು ಮಾತು ಒಂಜೇ ಕಡೆಟ್ಟು ತಿಕ್ಕರೆ ಸಾಧ್ಯ ಉಂಡು. ಅಂಡ ಅಜ್ಜಿ ಇಲ್ಲಾಗತ್ತು ನಿಕ್ಲು ಇನಿ ಈ ಪ್ಲೇಸ್ಗೆ ಬತ್ತಂಡ ಒಂಜೇ ಕಡೆಟ್ಟು ಪೂರ ಐಟಮ್ಲು ತಿಕ್ಕೊಂಡು ಮೂಲು ಪೇಲಕಾಯಲುಂಡು, ಪೇರಂಗಾಯಲುಂಡು, ಕುಕ್ಕುಲು ರಂಬುಟನ್ಲುಂಡು, ಬೇರೆ ಬೇರೆ ರೀತಿಯ ಫ್ರೂಟ್ಸ್ ದೊಟ್ಟು ಫ್ರೂಟ್ಸ್ ಬಂತಿನ ತಿನ್ಪಿನ ಮಾತುಂಡು. ಒಂದು ಮಾತು ಖಂಡಿತವಾದ ನಿಕ್ಲೆಗೆ ಆಶ್ಚರ್ಯ ಅವು ಇಂಚ ಮತ್ತು ಮಲ್ಪರ ಆಪುಣ ಮಾರ್ಯ ಅಂದು ಮಲ್ಪರ ಆಪುಣ ಬಂದ ತೋಜಾತಿರು ಅವು ಮಾತ್ರ ಅತ್ತು ಸ್ಪೆಷಲ್ ಐಟಮ್ಸ್ ಇಲ್ಲ ಬೋಡ ಏನಂಚ ಬೇತೆ ಬೇತೆ ರೀತಿ ಐಟಮ್ಸ್ಲು ಉಂಡು. ಆ ಐಟಮ್ಸ್ಲ ಒಂಜೇ ಕಡೆಟ್ಟು ತಿಕ್ಕರೆ ಸಾಧ್ಯ ಉಂಡು. ಯಾಕಂದ್ರೆ ನಿಮ್ಮ ಜಾತ್ರೆಗೆ ಹೋನಾಗ ಒಂಜೋ ಕೆಲವು ಕಡೆಟ್ಟು ತಿಕ್ಕರೆ ಸಾಧ್ಯ ಜನ ಮೂಲು ಒಂಜೇ ಕಡೆಟ್ಟು ತಿಕ್ಕೊಂಡು ತಿನ್ಪಿನ ಐಟಮ್ ಅಂತೂ ವಾವ್ ಪನ್ಪಿ ಲೆಕ್ಕ ಉಂಡು. ಆ ವಾವ್ ಪನ್ಪಿನ ಮಾತು ಐಟಮ್ಸ್ಲ ಸ್ಪೆಷಲ್ ದೈಲು ಒಂಜರೆ ವರ್ಷಡೆ ಫ್ರೂಟ್ಸ್ ಕೊರ್ಪಿನಂಚಿನ ಬೇತೆ ಬೇತೆ ದೈಲು ಫ್ಲವರ್ಸ್ ಅಂತೂ ಮಾಮಲ್ಲ ರೀತಿ ವ್ಯವಸ್ಥೆ ಮಾಡ್ತಿದ್ರು. ಆ ಪೂರಿತ ಸೊಗಡದೊಟ್ಟಿಗೂ ಒಂಜಿ ಹಳ್ಳಿಗಾಡದ ಪ್ರದೇಶ ಡಿಪ್ಪುನಂಚನ ಈ ಪರ್ಬನು ತೂದು ಬರ್ಕ ಓಲು ದಾದಾ ಪನ್ಪಿ ಬಲೆ.
ಕಾಡದ ಮಧ್ಯಡು ಉಲ್ಲೆಂದು ನಿಕ್ಲೆ ಆಲೋಚನೆ ಆವೊಂದುಂಡ ಎಕಡೆ ಪಂಡತ್ತ ಹಳ್ಳಿಗೆ ಪೋ ಒಂದುಲ್ಲ ಅಂದು ಒಂಜಿ ಹಳ್ಳಿಗೆ ಪೋನಾಗ ನಮಕ್ ಆ ರೀತಿಯ ಫೀಲ್ ಆವೊಂದುಂಡು ಅವೇ ರೀತಿಯ ಫೀಲ್ ತೂವೋಲಿ ಸುತ್ತಮುತ್ತಲ ಹಳ್ಳಿದ ಪ್ರದೇಶ ಆ ಹಳ್ಳಿದ ಪ್ರದೇಶಡ್ ಒಂಜಿ ಪರ್ಬ ಒಂದುಂಡು ಅರೆ ಎಕ್ಕಡದಿಂಚಿ ಪರ್ಬ ಬನ್ಪರು ಓ ಪರ್ಬ ಅಂದು ಇತ್ತೆಲ್ಲ ಕುತೂಹಲ ಆವೊಂದುಂಡೆ ಎಸ್ ಖಂಡಿತ ಬಾದು ಪರ್ಬ ಓ ಪಂಡ ಬೆಲಕ್ಕಾಯ್ದ ಪರ್ಬ ಹಲಸು ಸಸ್ಯರಾಶಿತ ಪರ್ಬ ಐದೊಟ್ಟಿಗೆ ಸ್ಪೆಷಲ್ ಆಗಿ ನಂಚಿನ ಆಹಾರ ಮೇಳ ಪ್ರತಿಯೊಂದು ರೀತಿಯ ಐಟಮ್ಸ್ಲ ತಿಂದ್ರೆ ಸಾಧ್ಯ ಉಂಟು ಪ್ರತಿಯೊಂದು ರೀತಿಯ ದೈಲು ನಮಗೆ ತಿಕ್ಕರ ಸಾಧ್ಯ ಉಂಟು ಪ್ರತಿಯೊಂದು ರೀತಿಯ ಐಟಮ್ಸ್ಲ ನಮಗೆ ಪರ್ಚೇಸ್ ಪನ್ಪರ ಸಾಧ್ಯ ಉಂಟು ನಮಗೆ ತೇಪು ನಂಚಿನ ನೇತ್ರಾವತಿ ನರ್ಸರಿ ನಮಗೆ ಮಾತ್ರೆಗಳು ತೆರೆದಿನೇ ಪ್ರತಿಯೊಂದು ಐಟಮ್ಸ್ಲ ಗ್ಯಾರಂಟಿ ಕೊರ್ಪಿನ ಮೂಲಕ ಅದೊಂದು ಎಡ್ಡೆ ರೀತಿಡ್ ಆ ಪ್ರತಿಯೊಂದು ದೈಲ ಒಂಜರೆ ವರ್ಷದ ದಿಕ್ಕುನ ಒಂಜಿ ವರ್ಷದ ದಿಕ್ಕುನ 2 ವರ್ಷದ ದಿಕ್ಕನ ಇಂಚಿನ ಭಾರೀ ಶೋಕದ ದೈಲು ಮಾತ ದಿಕ್ಕುನ ಅಂಚಿನ ಸ್ಪೆಷಲ್ ಆಯ್ನ ಪ್ರದೇಶಡುಲ್ಲ ಓಲಾ ಒಂದು ಕುತೂಹಲ ಒಂದುಂಡೆ ನಿಕ್ಲೆ ಖಂಡಿತವಾದೇನು ಪನ್ಪೆ ಆಪಿನ ಪ್ರದೇಶ ವಿಟ್ಲದ ಪ್ರದೇಶಡ್ JL ಆಡಿಟೋರಿಯಂ ಒಂದು ಪನಂಚಿನ ಈ ಮಾಮಲ್ಲ ಮಾಟದ ಹಲಸು ಮಾವು ಆಯ್ತೊಟ್ಟಿಗೆ ಸ್ಪೆಷಲ್ ಆದ ಆಹಾರ ಮೇಳ ಈ ಆಹಾರ ಮೇಳದ ನಿಕ್ಲು ಬರ್ಪಿನ ಮೂಲಕ ಬಾದು ಖುಷಿ ಆವಡು ಅಂಡ ದಾದ ಮಾತುಂಡು ಸಸ್ಯಲು ಮಾತ್ರ ದೈಲು ಮಾತು ರಾಶಿ ಕುಕ್ಕುಂಡು ತುದುವಕ ಕುಕ್ಕು ಮಾರ್ರ ಉಂತಿನ ತೊಂಡರ ಕುಕ್ಕು ಮಾರ್ರ ಉಂತಿನತ್ತು ಮೂಲು ಕುಕ್ಕು ರಾಸಿ ಪಾಡ್ನಂಚ ಪ್ರದೇಶದ ಉಂತುನಾಗ ಭಾರಿ ಶೋಕದ ಫೀಲ್ ಆವೊಂದುಂಡು ಓ ಕುಕ್ಕು ಒಂದು ಆಶ್ಚರ್ಯ ಆವೊಂದುಂಡ ನೀಲಂ ಕುಕ್ಕೆಗೆ ನ್ಯಾಚುರಲ್ ಆಗಿ ನಂಚಿನ ಕುಕ್ಕುಗೆ ತೋಟಾಡ್ದೆ ನ್ಯಾಚುರಲ್ ಆತ್ಕಂತಿರು ಒವೇ ಕಾರಣಕ್ಕೆ ಸ್ಪ್ರೇ ಮನ್ಪಂದಿನ ಕುಕ್ಕುಲು ಮೂಲಿಪ್ಪು ನಾವು ಭಾರಿ ಕಮ್ಮಿದ ರೇಟಿಗೆ ಮಾರೊಂದುಲ್ಲೇರು ರೇಟ್ ಏತಂದು ಕೇನೋಡೆ ಕೇಂಡರತೆ 1.5 kg 100 ರೂಪಾಯಿಗೆ ರಾಸಿ ಕುಕ್ಕುಲ ಪರಿಮಳದ ಮಿತ್ತು ಪರಿಮಳ ಬರೋದುಂಡು ವಾವ್ ಇತ್ತನೇ ತುಂಡುವ ಅಂತ ತಿನ್ಕೊಂಡು ಹಾಪುಂಡು ಕಾಸು ಕೊರದು ತನಕತೆ ಎಸ್ ಸರ್ ಪೆಲಕ್ಕಾಯಿ ಉಂಡು ಪೆಲಕ್ಕಾಯ್ದ ರಾಸಿಯೇ ಪಾಡ್ದೇರು ಬಾರಿ ಸ್ಪೆಷಲ್ ಆಗಿ ನಂಚಿನ ಪೆಲಕ್ಕಾಯಿ ಎಲ್ಲ ತೂರ ಸಾಧ್ಯ ಉಂಡು ನಮಗೆ ಮಾತೆರೆಗಳು ಗೊತ್ತಿತ್ತು ನಾನೇ ತೋಲಿ ಬಾರಿ ಶೋ ಕೂಡ ಅರೇಂಜ್ ಮಾಡ್ತಿದ್ದಾರೆ ಪೆಲಕ್ಕಾಯ್ದ ತೋಲಿ ಈ ಬೆಲಕ್ಕಾಯಿಗೆ ಭಾರಿ ಡಿಮಾಂಡ್ ಮಾರು ನಿಕ್ಲೆ ಮಾತ್ರ ಗೊತ್ತಿಪ್ಪು ಕೆಂಪು ಬೆಲಕ್ಕಾಯಿ ಇಂದು ಆ ಕೆಂಪು ಬೆಲಕ್ಕಾಯ್ದ ಚೀಪೆ ಅಂತೂ ಬೆಲ್ಲ ತಿಂದಿ ಲೆಕ್ಕ ಸಕ್ಕರೆ ತಿಂದಿ ಲೆಕ್ಕ ಆಪುಂಡು ಆತ ಶೋಕದ ಬೆಲಕ್ಕಾಯ್ದ ರಾಸಿ ಪಾಡ್ದಿರು ಭಾರಿ ಖುಷಿದಾದ ಪಂಡ ಒಂದು ಎಲ್ಲಿಯ ಪ್ರಾಯ್ಡ್ ಈತ ಮಲ್ಲ ಸಾಧನೆ ಮಂತಿನಂಚಿನ ವ್ಯಕ್ತಿ ಒಂದು ಮಾತು ಅರೇಂಜ್ ಮಂತಿರಂದು ರಾಕೇಶ್ ಪ್ರಭು ಪಂಪಿನಂಚಿನ ವ್ಯಕ್ತಿ ಈತ ಮಲ್ಲ ರೀತಿ ನಮಕ್ ತೂವಲಿ ಉಬಾರಡ್ದೊಯ್ಯೋ ಸುಳ್ಳೆಡ್ದೊಯ್ಯೋ ಬೆಳ್ತಂಗಡಿ ಹಿಡ್ದೊಯ್ಯೋ ಇತ್ತೆ ಮೂಲ ವಿಟ್ಲಡ್ದು ಒಂದಿಲ್ಲ ಪಿರರ ಆಲೋಚನೆ ಉಂಟು ಅಂಚಿನ ಆಲೋಚನೆ ಮನ್ಪಿನ ವ್ಯಕ್ತಿ ಸುಮಾರು 40-45 ವರ್ಷದ ಆರಾತ್ ಒಂಜಿ 25 ವರ್ಷದ ಉಲಯಿಪ್ಪನಂಚಿನ ರಾಕೇಶ್ ಪ್ರಭು ಪಂಪಿನಂಚಿನ ಮುಖದ ಏಪಲ ತೆಲಿಕ್ಕೇಡಿಪ್ಪುನಂಚಿನ ಪ್ರತಿವರೆಗೆಲ್ಲ ಖುಷಿ ಕೊರ್ಪಿನಂಚಿನ ವ್ಯಕ್ತಿ ಒಂದೊಂದು ತಯಾರು ಮಾಡ್ತಿದ್ದಾರೆ ಇವನು ಮಾತು ಅರೇಂಜ್ಮೆಂಟ್ ಖಂಡಿತವತ್ತು ಆರೆಗೆ ಹ್ಯಾಟ್ಸಪ್ ನೋಡಿದೆ ಬಂಡ ಪ್ರತಿ ಊರು ದಾಖಲೆಗಲ್ಲ ಆ ಕುಕ್ಕು ಪೆಲಕ್ಕಾಗಿ ಬೇತೆ ಐಟಮ್ಸುಲು ಜಾತ್ರದ ಮೂಲಕವಾದ ತೋಜಾತ ಕೊರೊಂದಿಪ್ಪುನಂಚಿನ ವ್ಯಕ್ತಿ ಅಂತ ತಾರಿಗೊಂದು ಹ್ಯಾಟ್ಸಪ್ ಅನ್ನೋಡೆ ಪೆಲಕ್ಕಾಯಿ ಕುಕ್ಕು ಮಾತ್ರ ಬೇತೆ ಐಟಮ್ಸ್లో ಉಂಡು ಓ ಐಟಮ್ಸ್ ಒಂದು ತೂವಡತ್ತಿ ಬಲೆ ಹೋಯ್ ಬಿಸೆಲೆ ಬತ್ತೊಂದು ಹೆಂಚಿನ ಅಡಿಗೆ ಮನ್ಪರಪ್ಪ ಒಂದುಲ್ಲೇನಂತಂದಾರ ಆತಪ್ಪ ಒಂದು ಬಿಸೆಲೆದ ಶಾಪಲ್ಲಿ ತೋರಿ ಮಡಿಕೆದ ಪ್ರತಿಯೊಂದು ಐಟಮ್ ತರ ಕರತ್ತ ಪ್ರತಿಯೊಂದು ಐಟಮ್ಲು ಉಂಡು ಬಾರಿ ಖುಷಿದಾದ ಬತ್ತನ ಇಲ್ಲೆಲ್ಲ ಬನ್ಪೇರು ಅಥವಾ ಆಯುರ್ವೇದಿಕ್ ತಕ್ಕಲೆ ಬನ್ಪೇರು ಅಥವಾ ಬೇತೆ ರೀತಿ ಹಿರಿಯರು ಬನ್ಪೇರು ಮಡಕೆಡು ನೀರು ಪಾಡ್ದು ಪರಡು ಮಾರ ಅಂದು ತುಲೆ ಮಡಕೆಡು ನೀರು ಪಾಡ್ದು ಪರಡು ಅಂಡ ಓಪನ್ ಮನ್ಪರ ಪೈಪ್ಲ ರೀತಿರು ಅಂದು ಬಾರಿ ಸೋಕುಡು ಪ್ರೆಸ್ ಮಂತ ನಾನು ನೀರು ಬರ್ಪುಂಡು ಆ ಸೋಕರು ಮುಚ್ಚಲ್ಲ ಮಿತ್ತಿಡ್ದು ಮುಂಚಿನ ಮಾತ ರೀತಿಯ ಐಟಮ್ ತಿಕ್ಕೊಂಡಂಥ ಸ್ಪೆಷಲ್ ತೋಲಿ ಪ್ರತಿಯೊಂದು ರೀತಿಯ ದಿಕ್ಕೆಲ್ಲ ಉಂಟು ತೋಲಿ ನಿಕ್ಲೆ ಮಂಡೆ ಹೆಚ್ಚೆಜ್ಜಿ ದಿಕ್ಕೆಲ್ಲ ಕರತಾನೆ ತೋಲಿ ಖಾಲಿಗೆ ಮಿತ್ತರು ಬಿಸಿಲು ದೀಂಡೆ ಅಂಡು ನಿಕ್ಲೆಗೆ ಸಾಂಬಾರು ರೆಡಿ ಆತು ಕೊರ್ಪೇರು ಪ್ರತಿಯೊಂದು ರೀತಿಯ ಕರತ ಐಟಮ್ ಎಲ್ಲ ತಿಕ್ಕರ ಸಾಧ್ಯ ಉಂಡು ಒಂದೇ ಉಬಾರ್ ಟೀಮ್ ಉಬಾರ್ ಮುಕ್ಲೆನ ನೇತೃತ್ವದ ಆಪಿನಂಚಿನ ವಿಟ್ಲಡ್ JL ಆಡಿಟೋರಿಯಂ ಆಪಿನಂಚಿನ ಸ್ಪೆಷಲ್ ಆಯ್ನಂಚಿನ ಮೇಳಡು
ವಿಶೇಷ ನಾವು ಗಮನಿಸ್ಬೋದು ಬೇರೆ ಬೇರೆ ರೀತಿಯಾಗಿರುವಂತಹ ಆಯುರ್ವೇದಿಕ್ ಐಟಮ್ಸ್ಗಳನ್ನು ಗಮನಿಸ್ತಾ ಹೋಗ್ತೀವಿ. ಇದೆಲ್ಲ ಆಯುರ್ವೇದಿಕ್ ಐಟಮ್ಸ್ಗಳ ಸರ್ ಎಲ್ಲ ಜಡಿಬುಟ್ಟಿ ಇದು. ಓಕೆ. ಜಾಯಿಂಟ್ ಪೇನ್ಸಿಗೆ, ಎಸಿಡಿಟಿಗೆ, BP, ಶುಗರಿಗೆ ಓಕೆ ಎಲ್ಲ ಜಡಿಬುಟ್ಟಿ ಇರ್ತಾವೆ ಇದ್ರಾಗ. ಓಕೆ. ಸ್ವಲ್ಪ ನಿಮ್ಮ ನಾಡಿ ತೋರಿಸ್ರಿ ಸರ್, ನಿಮ್ಮ ಬಾಡಿಗೆ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಸರ್. ನಾವು ನಾಟ್ಯ ವೈದ್ಯರು. ಓ, ನಾಟಿ ವೈದ್ಯರಂತೆ. ಓಕೆ. ರಾತ್ರಿ ಮಲ್ಕೋ ಟೈಮಲ್ಲಿ ಬಿಸಿ ನೀರಲ್ಲಿ ಕುಡಿದಿರಲ್ಲ ಸರ್, ಮೋಷನಿಂದ ಗಂದಗಿ, ಪಿತ್ತು, ಗಲೀಜು ಮತ್ತು ಸ್ವಲ್ಪ ಫ್ಯಾಟು ಮೋಷನಿಂದ ಎಣ್ಣೆ ಥರ 1 ಗ್ರಾಮ್ 2 ಗ್ರಾಮ್ ಕ್ಲಿಯರ್ ಆಗ್ತಾ ಇರುತ್ತೆ. ಓಕೆ ಓಕೆ. ನಿಮ್ಮ ಬಾಡಿ ಏನಾರು ತಿಂದ ಮೇಲೆ ಸ್ವಲ್ಪ ಎನರ್ಜಿ ಬಂತು, ಆ ಥರದ್ದು ಒಂದು ಔಷಧಿ ಇರ್ತದೆ, ತೋರಿಸ್ಬೇಕಂದ್ರೆ ತೋರಿಸ್ತೀನಿ ಸರ್. ಹಲಸು, ಮಾವು, ಅದರೊಟ್ಟಿಗೆ ವಿಶೇಷವಾಗಿ ಗಮನಿಸಲೇವಂಥದ್ದು ಆಹಾರ ಮೇಳ, ಸಸ್ಯರಾಶಿಗಳನ್ನು ಗಮನಿಸ್ತಾ ಹೋಗ್ತದೆ. ಏನೆಲ್ಲ ನೋಡ್ತಾ ಹೋದೆವು ಅಂತ ಹೇಳಿದರೆ ಸ್ಪೆಷಲ್ ಆಗಿ ಫ್ಲೇವರ್ನವರ ಐಸ್ ಕ್ರೀಮ್ ಇರುವಂಥದ್ದು. ಫ್ಲೇವರ್ನವರ ಐಸ್ ಕ್ರೀಮ್ ಅಂತ ಹೇಳಿದರೆ ಪ್ರತಿಯೊಂದು ಕೂಡ ಹೊಸತನಗಳಲ್ಲಿ ಅವರು ಮಾಡ್ತಾ ಹೋಗುವಂಥದ್ದು. ಮಿಷನ್ ಶಕ್ತಿ ಅಂತೇಳಿ ಭೂಮಿಯಲ್ಲಿರುವಂತಹ ಖನಿಜಾಂಶವನ್ನು ಮತ್ತಷ್ಟು ಹೆಚ್ಚು ಮಾಡುವಂತಹ ಸಸ್ಯಗಳು, ವಿಶೇಷವಾಗಿರುವಂತಹ ವಸ್ತುಗಳಿರುವಂಥದ್ದು. ಅದರೊಟ್ಟಿಗೆ ಸಸ್ಯಗಳು, ಬೇರೆ ಬೇರೆ ರೀತಿಯಾಗಿರುವಂತಹ ಸಸ್ಯಗಳಿರುವಂಥದ್ದು. ಹೀಗೆ ಪ್ರತಿಯೊಂದು ರೀತಿಯ ಐಟಮ್ಸ್ಗಳು ಇರುವ ಮೂಲಕವಾಗಿ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಹಲಸು ಮಾವು ಮೇಳ. ವಿಟ್ಲದಲ್ಲಿ ನಡೀತಿರುವಂತಹ GL ಮಾಲ್ನಲ್ಲಿರುವಂಥ ಬೇರೆ ಬೇರೆ ರೀತಿಯಲ್ಲಿ ಸಾರಿಗಳು ಗಮನಿಸ್ಬೋದು. ಸಾರಿಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಸಾರಿಗಳಲ್ಲಿ ನೋಡ್ತಾ ಹೋಗ್ಬೋದು. ಈ ಸಾರಿಗಳಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದರೆ ದುಡ್ಡು ಕೊಡ್ತಾರೆ, ನೀವು ಸಾರಿ ತಂದರೆ ದುಡ್ಡು ಕೊಡುವಂಥ ಸ್ಪೆಷಲ್ ಆಗಿರುವಂಥ ಕಾನ್ಸೆಪ್ಟನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಳಗೆ ಹೋಗ್ತಾ ಇದ್ದೇವೆ, ಏನಿದೆ ಗಮನಿಸಬೇಕಲ್ಲ. ಎಸ್, ಇಲ್ಲಿ ಗಮನಿಸ್ಬೋದು ಭೀಮದವರ ಸ್ಪೆಷಲ್ ಆಗಿರುವಂತಹ ಗಮನಿಸ್ಬೋದು ಸ್ಟಾಲನ್ನು ಹಾಕಿರುವಂಥದ್ದು. ಬೇರೆ ಬೇರೆ ರೀತಿಯಾಗಿರೋ ಭೀಮದವ್ರದ್ದು ಏನೆಲ್ಲ ಸ್ಪೆಷಲ್ ಆಗಿರುವಂತಹ ಆಫರ್ಸ್ಗಳಿದೆ ಅವುಗಳನ್ನೆಲ್ಲವನ್ನು ಕೂಡ ನಮಗೆ ತೋರಿಸ್ತಾ ಹೋಗ್ತಾರೆ. ವೀಕ್ಷಕರು ಗಮನಿಸ್ಬೋದು ಪ್ರತಿಯೊಂದು ರೀತಿಯಾಗಿರುವಂತಹ ಭೀಮದವರ ಸ್ಪೆಷಲ್ ಆಫರ್ಸ್ಗಳನ್ನಿಗೂ ಕೂಡ ಇಲ್ಲಿ ಒಳ್ಳೆ ರೀತಿಯಾಗಿರುವಂಥ ಅವಕಾಶಗಳಿರುವಂಥದ್ದು. ಹಾಗಾಗಿ ಭೀಮಾ ಒಂದೊಳ್ಳೆ ರೀತಿಯಾಗಿರುವಂಥ ಪ್ಯೂರ್ ಗೋಲ್ಡ್ಗಳನ್ನು ಕೊಡುವ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ನೆಚ್ಚಿನವಾಗಿರುವಂತಹ ಭೀಮಾ ಜ್ಯುವೆಲರಿ. ವೀಕ್ಷಕರ ತೂತು ಬರ್ತಾರತ್ತ ಪ್ರತಿಯೊಂದು ರೀತಿಯ ಐಟಮ್ಸ್ಗಳ 3 ತಿಕ್ಕರೆ ಸಾಧ್ಯ ಉಂಡು ಎಕಡೆ ಪಂಡೆ. ಎಸ್ ನಿಕ್ಲು ತೂವಲ್ಲಿ ಬ್ಯಾಕ್ ಸೈಡ್ ಉಂಡು, ಕತ್ತಿಲುಂಡು, ಬೇತೆ ಬೇತೆ ರೀತಿಯ ಚೂರಿಲ ಉಂಡು, ಬಾಣಾಲ್ಲ ಉಂಡು, ಇಮೇಟಿ 20 ರೂಪಾಯಿಗೆ ತಿಕ್ಕು ನಂಚಿನ ಬೇತೆ ಬೇತೆ ರೀತಿಯ ಐಟಮ್ಸ್ಲು ಉಂಡು. ಪ್ರತಿಯೊಂದು ರೀತಿಯ ಹಲವಾದ ಐಟಮ್ಸ್ಲು ಉಂಡು. ಹಲವಾದ ಐಟಮ್ಸ್ಲು ಅಂತೂ ಕಲರ್ಫುಲ್ ಅದು ಭಾರಿ ಭಾರಿ ಸ್ಪೆಷಲ್ ಅದ ಬೇತೆ ಬೇತೆ ರೀತಿಯ ಪೈನಾಪಲ್ ಉಂಡು. ಆಯ್ತೊಟ್ಟೊಟ್ಟಿಗೆ ಫ್ರೂಟ್ಸ್ ಕಟ್ ಮನ್ಪಿನಿ ಅಥವಾ ವೆಜಿಟೇಬಲ್ ಕಟ್ ಮನ್ಪಿನ ಮಿಷಿನ್ಸ್ಲು ಉಂಡು. ಕುಂಟುಲು ಉಂಡು, ಭಾರಿ ಶೋಕದ ಭಾರಿ ಎಡ್ಡೆ ರೀತಿಯ ಕುಂಟುಲು, ಖಾದಿ ಕುಂಟುಲು. ನಮಗೆ ಖಾದಿ ಕುಂಟುಲನ್ನು ಪಾಡ್ಡದು ಅದು ಮಾತು ಬೆನಿಫಿಟ್ಸ್ ಅನ್ನು ತೆರಿದಿನಾಗ ಖಂಡಿತವಾದ ಖಾದಿ ಕುಂಟದ ವ್ಯಾಲ್ಯೂ ಖಂಡಿತವಾದ ತೆರಿ ಉಂಡು. ಅದೊಟ್ಟಿಗೆ ಸ್ಪೆಷಲ್ ಆಯ ನಂಚಿನ ಬೇತೆ ಬೇತೆ ರೀತಿಯ ಜೋಕ್ಲೆಗೆ ಗೊಬ್ಬು ನಂಚಿನ ಸ್ಲೇಟ್ಸ್ ಲಿಪ್ಪು, ಗೊಂಬೆ ಲಿಪ್ಪು ಅಥವಾ ಬೇತೆ ಬೇತೆ ರೀತಿಯ ಆಟಿಕೆ ಲಿಪ್ಪು, ಕಾರ್ ಇಪ್ಪು, ಜೀಪ್ ಇಪ್ಪು, ರಿಕ್ಷೆ ಇಪ್ಪು, ಬೇತೆ ಬೇತೆ ಇಂಚಿನ ಆಟದ ಗೊಂಬೆಲ್ಲ ಉಂಡು. ಅದೊಟ್ಟಿಗೆ ಸ್ಪೆಷಲ್ ಆದ ಹರ್ಬಲ್ ಐಟಮ್ಸ್ಲು ಉಂಡು. ನಮಗೆ ಆರೋಗ್ಯಕ್ಕೆ ಬೋಡಾಯ ನಂಚಿನ ಹರ್ಬಲ್ದ ಐಟಮ್ಸ್ಲು ಉಂಡು. ಆಯುರ್ವೇದಿಕ್ ಐಟಮ್ಸ್ಲು ಉಂಡು. ಮಸಾಜಿಗೆ ಬೋಡಾಪಿನ ಬೇತೆ ಬೇತೆ ರೀತಿ ನಮಗೆ ಬೇತೆ ಬೇತೆ ರೀತಿಯ ಸಮಸ್ಯೆ ಆಪುಂಡು ಮಸಾಜ್ ಮಾಡ್ಬಿಡು. ಹೆಡ್ ಮಸಾಜ್ ಇಪ್ಪು ಅಥವಾ ಶೋಲ್ಡರ್ ಮಸಾಜ್ ಇಪ್ಪು, ಬ್ಯಾಕ್ ಮಸಾಜ್ ಇಪ್ಪು, ಇಂಚಿನ ಮಸಾಜ್ದ ಐಟಮ್ಗಳು ಉಂಡು. ಪ್ರತಿ ಒಂದು ಐಟಮ್ಸ್ ದೊಟ್ಟಿಗೂ ಕೃಷಿಕರಿಗೆ ವೆರಿ ಇಂಪಾರ್ಟೆಂಟ್ ಆಯ್ತು ನಂಚಿನ ಸೀಡ್ಸ್, ಬೀಜಲು ಬೇತೆ ಬೇತೆ ಟೈಪ್ಸ್ ಆಫ್ ಬೀಜಲು ತೈಪಂಡು ಬರ್ಸ ಬರ್ಪುಂಡು. ಆಟಿದ ತುಂಬು ಹೊರ ಬಿತ್ತೋಡು ನಮಗೆ ಆಪುಂಡು. ಆಟಿದ ತುಂಬು ಹೊರ ಬಿತ್ತೋಡು ಅಂದ ಬಿತ್ತಿನ ಬೀಜ ಓಲುಂಡು ಬಂದಂಡ ಅವಲ ವಿಟ್ಲದ GL ಮಾಲಡು ಟೀಮ್ ಉಬಾರ್ ಮುಕ್ಲಿನ ನೇತೃತ್ವದ ಆಪಿನ ಅಂಚನ ಹಲಸು ಮಾವು ಮೇಳ ಅಂಚನೆ ಆಹಾರ ಮೇಳಡು ತುವೇರ ತಿಕ್ಕುಂಡು.
ಹಲಸು, ಗೆಣಸು, ಮಾವು, ಈರುಳ್ಳಿ, ಬೆಳ್ಳುಳ್ಳಿ, ರಾಗಿ, ಸಬಸಗಿ ಪೂರ ಐಟಮ್ಲು ಉಂಡು. ದಾದ ಐಟಮ್ ಪೊನ್ನುಂಡು ಅಂಡ ಅಪ್ಪಳಲು ಉಂಡು, ಸೆಂಡೆಗೆಲ್ಲ ಉಂಡು, ಬೇತೆ ಬೇತೆ ರೀತಿಯ ಐಟಮ್ಸ್ಲು ಉಂಡು. ತೋಲಿ ಬಾರಿ ಶೋಕದ ಮಾಂಬಳ ಮಾತು ಉಂಡು, ಕುಕ್ಕುದ ಮಾಂಬಳ ಇಪ್ಪು ಅಥವಾ ಪೆಲಕಾಯ್ದ ಮಾಂಬಳ ಇಪ್ಪು ಪ್ರತಿಯೊಂದು ಐಟಮ್ಸ್ ಎಲ್ಲ ಉಂಡು. ಎಕ್ಕಡೆ ಬನ್ನೆಗನೆ ಶಾಖ ಆದಿಪ್ಪು ಗೆಣಸು, ಹಲಸು, ಮಾವು, ಈರುಳ್ಳಿ, ಬೆಳ್ಳುಳ್ಳಿ, ರಾಗಿ, ಸಬಸಗಿ ಎಂಚಿನ 7 ಐಟಮ್ಸ್ ಪೂರ ಒಂದೇ ಕಡೆ ಇಟ್ಟು ರಾಸಿ ರಾಸಿ ಬಾಡ್ದೇರು. ಪ್ರತಿಯೊಂದು ಐಟಮ್ಸ್ ದೊಟ್ಟಿಗೆ ನಮಗೆ ತೋಲಿ ಉಪ್ಪಾಡು ಬಾರಿ ಶೋಕದ ಉಪ್ಪಾಡು ದೊಟ್ಟಿಗೆ ಉಪ್ಪಾಡು ಬಚ್ಚಿಲ್ಲ, ಉಪ್ಪಾಡು ಬಚ್ಚಿಲ್ಲ ರಡ್ಲ ತೋಲಿ ಪ್ರತಿಯೊರಿಯಾಗಿಲ್ಲ ವರ್ಷಗಾಲಡಿದ ಅದನ್ನು ತಿನ್ನೋಡು ಒಂದು ಅಂಗಡಿ ಬೋದು ಸಾಮಾನು ಗಣಪಿನ ಮಾತ್ರ ಕಿರಿಕಿರಿ ಅನಗ ಪ್ರತಿಯೊಂದು ಐಟಮ್ಸ್ಲ ನಮ್ಮ ತಿಕ್ಕರೆ ಸಾಧ್ಯ ಉಂಟು. ತೋಲೆ ಸೋಪು ಪೂರ ಐಟಮ್ಸ್ಲ ಉಂಡು. ಒಂದೇ ಕಡೆ ಡಿಪ್ಪು ನಂಚಿನ ಪ್ರತಿಯೊಂದು ಐಟಮ್ಸ್ಗಳ ಖರೀದಿ ಮನ್ಪರ ಬರಡು ನಾಂಡ ವಿಟ್ಲದ GL ಆಡಿಟೋರಿಯಮ್ಗೆ ಬರಡು. ಬರ್ಸ ಅನ್ನೋದಿತ್ತು ನಡುಟ್ಟೆ ಬರ್ಸ ಉಂಟು ಮಾರೆ. ಬರ್ಸ ಉಂಟುನಾಗ ವಾವ್ ಶೋಕದ ಗಾಳಿ ಬರೋದುಂಡು ಖಂಡಿತವಾದ್ಲ ತುಲೆ ಏತು ಶೋಕು ಕೂಜಲೆಲ್ಲ ಆಗೋದುಂಡು. ಭಾರಿ ಸ್ಪೀಡ್ ಆದ ಇಪ್ಪುನಂಚಿನ ಫ್ಯಾನ್ ಭಾರಿ ಬ್ರ್ಯಾಂಡೆಡ್ ಎಡ್ಡ ರೀತಿಯ ಬ್ರ್ಯಾಂಡೆಡ್ ಆಯ್ನಂಚಿನ ತೋಲಿ ಏರ್ ಮಾಸ್ಟರ್ ಮನ್ಪಿನ ಒಂಜಿ ಬ್ರ್ಯಾಂಡೆಡ್ ಆಯ್ನಂಚಿನ ಫ್ಯಾನ್ ತೂಯರೆ ಸಾಧ್ಯ ಉಂಟು. ಲೋಕಲ್ ಶಾಪ್ ನಿಕ್ಲಿ ತಿಕ್ಕರೆ ಸಾಧ್ಯ ಇಜ್ಜಿ ಎಲ್ಲೆಲ್ಲ ರೀತಿಯ ಫ್ಯಾನ್ ಮಾತ್ರ ತಿಕ್ಕರೆ ಸಾಧ್ಯ ಉಂಟು. ಕಮ್ಮಿದ ಒಂದು ಮಾತ್ರ ತಿಕ್ಕರೆ ಸಾಧ್ಯ ಅವು ಅಣ್ಣ ಒಂದು ತೋಲಿ ಬಾರಿ ಶೋಕುಡು ನಮ್ಮ ಉಂಟುಂಡ ಅಂಡು ಎಡ್ಡ ರೀತಿಯ ಏರ್ ಬರೋದುಂಡು. ಪ್ರತಿಯೊಂದು ರೀತಿಯ ಅವು ಮಾತ್ರ ಮಸಾಜ್ಗೆ 10 ನಿಮಿಷ ನಿಕ್ಲಿನ ಒವೇ ರೀತಿಯ ಬೇನೆ ಪಡು ಹೊರಕ್ಕೆ ನಿವಾರಣೆ ಮಂತು ಕೊರ್ಪಿನಂಚಿನ ಭಾರಿ ಶೋಕದ ಯಾನು ಮಸಾಜ್ ಮಂತುಂಡೆ ವಾವ್ ಎತ್ತು ಎಡ್ಡೆ ಫೀಲ್ ಅನ್ಕೋತುಂಡೆ ಬಾರಿ ಶೋಕದ ಫೀಲ್ ಅಂಡು ಖಂಡಿತವಾದ ಫ್ಯಾನ್ ತನಗ ಬಾರಿ ಶೋಕದ ಗಾಳಿ ಬರೋದುಂಡು. ಸೆಕೆ ಏಪ ಬರ್ಪಣು ಬಂಡ್ರೆ ಅಬ್ಜಿ ಮೋನೆ ಬೇಗಾರಂಡ ನಿಕ್ಲೆ ಏನು ಶೋಕು ತೋಜಡತೆ ಎಸ್ ಖಂಡಿತವಾದ. ಇವತ್ತು ಟೀಮ್ ಉಬರ್ನ ರಾಕೇಶ್ ಪ್ರಭು ಅವರ ಬಳಗದವರು ವಿಟ್ಟದಲ್ಲಿ ಹಲಸು ಮೇಳವನ್ನು ಆರಂಭಿಸಿದ್ದಾರೆ. ಭಾಳ ಸಂತೋಷವಾಗಿದೆ. ನಾವು ಬಂದಿದ್ದೇವೆ, ಬಗೆಯ ಹಲಸಿನ ಹಣ್ಣೆಲ್ಲ ತಿಂದು ಅದರ ರುಚಿಯನ್ನು ಸವಿ ರುಚಿಯನ್ನು ಮಾಡಿದ್ದೇವೆ. ಎಲ್ಲರೂ ವಿಟ್ಟದ ಜನತೆ ಎಲ್ಲ ಬಂದು ಇಲ್ಲಿ ಆ ಕೆಂಪು ಹಲಸು ಇದನ್ನಲ್ಲಿ ಇಷ್ಟ ನಾನು ನೋಡಿರಲಿಲ್ಲ, ಇವತ್ತೇ ನೋಡಿದ್ದು. ಆಂಧ್ರದಿಂದ ಬರುವುದಂತೆ ಭಾರಿ ಚೆನ್ನಾಗಿದೆ. ಎಲ್ಲರೂ ಬಂದು ಹಲಸಿನ ಮೇಳವನ್ನು ಬಂದು ನೋಡಿ ಸವಿಯಿರಿ, ಎಲ್ಲರೂ ಸವಿಯಿರಿ. ಐದೊಟ್ಟಿಗೆ ಚೂಡಿದಾರಿಪ್ಪು, ಸೆಲ್ವಾರಿಪ್ಪು ಅಥವಾ ಪಿನೈಲ್ ಸೆಲಿಪ್ಪು, ಬೇತೆ ಬೇತೆ ಡಿಟರ್ಜೆಂಟಲ್ ಇಪ್ಪು ಪ್ರತಿಯೊಂದು ರೀತಿಯ ಅಂಚಿನ ವ್ಯಕ್ತಿಗಳಿಗಿಲ್ಲ ಬೋಡಾಯನಂಚಿನ ಅಕ್ಲೆ ಸುಟೇಬಲ್ ಆಪಿನಂಚಿನ ಚಪ್ಪಲಿಪ್ಪು, ಇಯರಿಂಗ್ಸ್ ಇಪ್ಪು ಅಥವಾ ಬೇತೆ ಬೇತೆ ರೀತಿಯ ಜ್ಯುವೆಲರಿ ಐಟಮ್ಸ್ ಇಪ್ಪು ಪ್ರತಿಯೊಂದಿಲ್ಲ ಒಂದೇ ಕಟ್ಟಡ ತಿಕ್ಕರ ಸಾಧ್ಯ ಆಪಿನ ವಿಶಿಷ್ಟವಾಯಿನಂಚಿನ ಮಳಿಗಿನ ನಮ್ಮ ತೂಯರ ಸಾಧ್ಯ ಉಂಟು. ಬೇತೆ ಬೇತೆ ಐಟಮ್ಸ್ ಎಲ್ಲ ತೂದು ಬರ್ತಾರತ್ತೆ. ಮಿಕ್ಸರ್ಲು ಉಂಡು, ಬೇತೆ ಬೇತೆ ರೀತಿಯ ನಂಚಿನ ಚಕ್ಲಿದ ಐಟಮ್ಲು ಉಂಡು. ಆಯ್ತೊಟ್ಟಿಗೆ ಬೇತೆ ಸೋಪುಲಿಪ್ಪು, ಆಯುರ್ವೇದಿಕ್ ಐಟಮ್ಸ್ಲಿಪ್ಪು, ಬೇತೆ ಬೇತೆ ಡೆಲ್ಲಿಡ್ದು ಅಂತಿನ ನಂಚಿನ ಬೇತೆ ಬೇತೆ ರೀತಿಯ ನಂಚಿನ ಬಾಕ್ಸ್ಲಿಪ್ಪು ಅಥವಾ ಗ್ಲಾಸ್ಲಿಪ್ಪು ಪ್ರತಿಯೊಂದುಂಡು. ನಮ್ಮ ಇತ್ತೊಂದು ತೂವೊಂದು ಬರೋದಿಲ್ಲ. ಐ ಥಿಂಕ್ ಒಂದು ಆಯುರ್ವೇದಿಕ್ ತೋರಿಸೋದು. ಮೇಡಮ್ ನಮಸ್ಕಾರ, ಏನಿದೆ ಸ್ಪೆಷಲ್? ಕರಿಮೆಣಸು ಮತ್ತು ನಿಂಬೆಹಣ್ಣಿದ್ದು ಜ್ಯೂಸ್ ಇದ್ದು ಸ್ಕ್ವಾಶ್. ಓಕೆ. ಇದರಲ್ಲಿ ಕರಿಮೆಣಸಿನ ಖಾರ, ನಿಂಬೆಹಣ್ಣಿನ ಹುಳಿ, ಸಿಹಿ ಎಲ್ಲ ಇದೆ. ನೀವು ಜಸ್ಟ್ ನೀರಿಲ್ಲದ್ರೆ ಸೋಡಾ ಆಡ್ ಮಾಡಿದ್ರೆ ಆಯ್ತು. ಓಕೆ. ನೀರು ಹಾಕಿದ್ರೆ ಈ ತರ ಟೇಸ್ಟ್ ಆಗ್ತದೆ. ಓಕೆ. ನೀರು ಹಾಕಿದ ಈಗ ಏನು ಹೇಳ್ತೀವಿ? ಇದು ಜ್ಯೂಸ್ ಇದೆ. ಜ್ಯೂಸ್ ಈಗ ಕೋಕಮ್ ಜ್ಯೂಸ್ ಎಲ್ಲ ಇದ್ದಾಗ ಇದು ನಾರ್ಮಲ್ ಜ್ಯೂಸ್. ಓಕೆ. ಇದು ನೀರು ಬಿಸಿ ಬಿಸಿ ನೀರಾಗಿ ಸಹ ಕುಡಿಬಹುದು, ಕೋಲ್ಡ್ ನೀರು ಹಾಕಿ ಕುಡಿಬಹುದು, ಸೋಡಾ ಹಾಕಿ ಕುಡಿಬಹುದು. ಓಕೆ. ಆ ತರ ಇದು ಇದರಿಂದ ಹೆಲ್ತ್ ಬೆನಿಫಿಟ್ ಇದೆ. ಹೇಳಿದ್ರೆ ನಾವು ಈಗ ಟಾನಿಕ್ ಆಗಿ ಕೊಡುದಲ್ಲ, ಜ್ಯೂಸ್ ಆಗಿ ಕುಡಿಯಿರಿ. ಆದ್ರೆ ಕರಿಮೆಣಸು ಇರೋ ಕಾರಣ ಶೀತ ಕೆಮ್ಮಿಗೆ ಒಳ್ಳೇದಾಗ್ತದೆ. ಕರಿಮೆಣಸು ನಿಂಬೆ ಕಾಂಬಿನೇಷನ್ ಇರೋ ಕಾರಣ ಡೈಜೆಷನ್ಗೆ ಒಳ್ಳೇದಾಗ್ತದೆ, ಗ್ಯಾಸ್ ಟ್ರಬಲ್ಗೆ ಸಹ ಒಳ್ಳೇದಾಗ್ತದೆ. ಓಕೆ. ಎಸ್ ವೀಕ್ಷಕರೇ, ಡೈಜೆಷನಿಗೆ ಒಳ್ಳೇದಾಗ್ತದೆ ಅಂತೆ. ಅದರೊಟ್ಟಿಗೆ ಆ ಕರಿಮೆಣಸಿರುವ ಕಾರಣವಾಗಿ ಗಂಟೆಲ್ಲ ಭಾರಿ ಚೆನ್ನಾಗಿ ಬರ್ತದಂತೆ. ವಾಯ್ಸ್ ಚೆನ್ನಾಗಿದೆ.
ಇನ್ನೂ ಚೆನ್ನಾಗಾಗಬೇಕಲ್ಲ, ಹೇಗೆ ಟೇಸ್ಟ್ ಇದೆ ಗಮನಿಸ್ತಾ ಹೋಗುವ. ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ನೋಡ್ತಾ ಹೋಗ್ಬೋದು. ಲಿಂಬು ಮತ್ತು ಆ ಕರಿಮೆಣಸನ್ನು ಭಾರಿ ಚೆನ್ನಾಗಿ ಅದನ್ನು ಎಕ್ಸಿಬಿಷನ್ ಮಾಡಿಕೊಡಿರುವಂಥದ್ದು. ಅದರೊಟ್ಟಿಗೆ ಎಲ್ಲ ರೀತಿಯಾಗಿರುವಂಥ ಟೈಪ್ಸ್ನ ಬಾಕ್ಸ್ಗಳು, ಸಂದು ಬೇಕಾದರೆ ಸಂದು ಇದೆ, ದೊಡ್ಡ ಬೇಕಾದ್ರೆ ದೊಡ್ಡದು ಇರುವಂಥದ್ದು, ಶುಗರ್ಲೆಸ್ಸು ಇರುವಂಥದ್ದು ನೋಡ್ಬೋದು. ಪ್ರತಿಯೊಬ್ಬನಿಗೂ ಕಂಫರ್ಟೇಬಲ್ ಆಗುವಂಥದ್ದು. ಕೋಲ್ಡ್ ಬೇಕಾ ಕೋಲ್ಡು, ಬಿಸಿ ನೀರಲ್ಲಿ ಬೇಕಾದ್ರೆ ಬಿಸಿ ನೀರು, ಸೋಡದಲ್ಲಿ ಬೇಕಾದ್ರೆ ಸೋಡು. ಇದೀಗ ಕೋಲ್ಡಲ್ಲಿ ನಮಗೆ ನಾರ್ಮಲ್ ವಾರ್ಮ್ ವಾಟರಲ್ಲಿ ಇರುವಂಥದ್ದು. ವಾರ್ಮ್ ವಾಟರಲ್ಲಿ ಯಾವ ರೀತಿಯಾಗಿದೆ ಟೇಸ್ಟ್ ನೋಡಬೇಕು ಅಂತ ಆಗ್ತಾ ಇಲ್ವಾ? ವಾವ್, ಸೂಪರ್. ಇದು ಕುಡಿದ್ರೆ ಗಂಟಲಲ್ಲಿರುವಂಥ ಕಿಚ್ಚಿ ಜೂರಾಗೇ ಆಗ್ತದೆ. ಒಂದು ಲೋಟ ಜ್ಯೂಸ್ ಸಾಕು. ಜ್ಯೂಸ್ ಮೂಲಕವಾಗಿ ಕಷಾಯ ಕೊಡ್ತಾ ಇಲ್ಲ ಅಥವಾ ಬೇರೆ ಬೇರೆ ರೀತಿಯಾಗಿರುವಂತಹ ನಮಗೆ ಏನು ಸಿರಪ್ ಕೊಡ್ತಾ ಇಲ್ಲ, ಇವರು ಕೊಡ್ತಿರುವಂಥ ಜ್ಯೂಸ್. ವೀಕ್ಷಕರೇ, ಆಯೋಜಕರೆಲ್ಲ ಒಂದು ಎಡ್ಡೆ ರೀತಿಯ ಸ್ಟಾಲ್ ಪಾಡ್ದಿನ ಕಮ್ಮಿದ ಸ್ಟಾಲ್ ಹತ್ತು ಡೆಲ್ಲಿಡಿದು ಬತ್ತಿನಂಚಿನ ಮಾತರಿತ ಐಟಮ್ಸ್ದ ಸ್ಟಾಲ್ ಪಾಡ್ದಿರು ತಾರೇಶ್ ಕೋಟೆಲ ಉಳ್ಳೇರು. ಅದೊಟ್ಟಿಗೆ ನಮಗೆ ಮಾತಾರೆಲ್ಲ ತೆರೆದಿನಂಚಿನ ವ್ಯಕ್ತಿ ರಾಕೇಶ್ ಪ್ರಭುಲ ಉಳ್ಳೇರು. ನಮಸ್ಕಾರ. ಬಾರಿ ಪೊರ್ಲುದ ತೋಲಿ ಎತ್ತು ಶೋಕೊಂಡು ಬಂದ ಬಾರಿ ಶೋಕದ ತೊಲಿ ಪೂಜಿ ನೀರು ಮಾತು ಪಾಡಲೇ ಅದು ಪಾಡ್ರಂದು ಐಟ್ ಪೂತ ಇರ್ನ ಫ್ಲವರ್ ಪಾಟ್ ನೀರು ಓಲ ಒಯ್ಕಲೆ ಯೂಸ್ ಆಪಣ ಓವೇ ಪರ್ಪಸ್ಗೆ ಯೂಸ್ ಆಪಣ. ಓಕೆ, ಮುಂದಿತ್ತೆ ಡೆಲ್ಲಿ ಹಿಡಿದು ಕಂತಿನ ನಮಕ್ ತೇರಿದಿಂಡಿ ಇರ್ ಪನ್ನಡು ಡೆಲ್ಲಿ ಹಿಡಿದು ಕಂತಿನ ಒಲ್ತು ಕಂತಿನ ಫಸ್ಟ್ಗೆ ದಿಲ್ಲಿ ಹಿಡಿದು ದಾಯ ಕಂತಿನಿ ಪಣ್ಣಂದ ಇರ್ನ ಆ್ಯಕ್ಚುಲಿ ಇರು ಓವೇ ಒಂಜಿ ಶಾಪ್ ಹೋಗ್ಬೋತ್ತೋಲೆ ಇರ್ನ ಈ ಒಂಜಿ ಪ್ರತಿ ಒಂಜಿ ಐಟಮ್ ಇರಗೆ 400 450 ಸ್ವಲ್ಪ 150 200 ಎಂಚಿನ ಅನ್ಬರ್ ಆತು ಕಮ್ಮಿ ಕಮ್ಮಿ 150 200 ಇರು ಪ್ರತಿ ಒಂಜಿ ಐಟಮ್ ಲದುಲೆ ಇರೆಗ್ ಇರೊಂಜಿ ಒಯ್ಕಾಣ್ಲ ಬೋದೆ ಅರಂಡ ಇಂದಿರೆಗ್ 600 500 ಉಂಡು ಮೂಲು ಖಾಲಿ 250 200. ಎಸ್ ತೋಲಿ ವೀಕ್ಷಕರೇ, ಈತ್ ಮಲ್ಲ ಸೆಟ್ಟಿಗೆ 250 200 ರುಪೀಸ್ಗೆ ತಿಕ್ಕೊಂಡು ಬಂದ ಓಲ್ಲ ಸಾಧ್ಯ ಉಂಡ ಸಾಧ್ಯ ಇಜ್ಜಿದ ಬಂಡ ಒಂಜಿ 600 ರುಪೀಸ್ ಮಿನಿಮಮ್ ಇಪ್ಪುಂಡು ಅದು ಒಂದು 400 ರುಪೀಸ್ ಅಂಡ್ ಇಪ್ಪುಂಡು 150 200 ರುಪೀಸ್ ಇಕ್ಕೊಂಡು. ವಾವ್, ವಿತ್ ಗಿಫ್ಟ್ ಬಾಕ್ಸ್ ಪ್ಯಾಕ್ಡ್ ಗಿಫ್ಟ್ ಕೊರ್ಪುಂಡ ಡೈರೆಕ್ಟ್ ಗಿಫ್ಟ್ ಕೊರ್ರಲ್ಲ ಉಂಡು. ಗಿಫ್ಟ್ ಕೊರ್ನಾಗ ಐಟ್ ಗ್ಲಾಸ್ಲ ಉಂಡು, ಇಲ್ಲ ಪ್ಲೇಟ್ಲ ಉಂಡು. ಬಾರಿ ಶೋಕುದ ಒಂಜಿ ಡಿಸೈನ್ಡ್ ಇಪ್ಪನಂಚಿನ ಒಂಜಿ ಪ್ಲಾಟ್ಫಾರ್ಮ್ ಪ್ರತಿ ಒಂಜಿ ಐಟಮ್ ತೋಲಿ. ವಾವ್, ಒಂದಿಲ್ಲ ಅಂಚನೆ ಪ್ರತಿ ಒಂಜಿಲ ವಾವುಲೆ ಪನ್ನಡಾತೆ ಆತು ಶೋಕದ ಐಟಮ್ಸ್ಲು ಡೆಲ್ಲಿ ಹಿಡಿದು ದಾಯಕ ಅಂತ ಗೊತ್ತಾಣದೆ. ಡೆಲ್ಲಿ ಹಿಡಿದು ನಮ್ಮ ಉದ್ದೇಶ ಒಂಜಿ ಜನಕ್ಲೆಗೆ ಬೆಸ್ಟ್ ಪ್ರೈಸ್ ಇಡು ಕೊರ್ಪುಂಡು. ಇರ್ನ ಫ್ಯಾನ್ಸಿ ಹಿಡಿದು ಇರ್ತುಲೆ ಇರ್ ಬೋರ್ಡ್ ನನ್ನ ಇನ್ಕ್ವೈರಿ ಬಂತದ ಬಲ್ಲಿ ಒಂದು ಫ್ಯಾನ್ಸಿ ಏರಿಯಾಗೆ 400 450 500 ದ ರೇಂಜ್ ಇದೆ. ಮೂಲ ಎಂಕಲ್ 250 200 ಪ್ರತಿ ಒಂಜಿ ಐಟಮ್ 150 200 250ಗೆ 500 600 700 ದ ಐಟಮ್ಸ್ ಮೂಲ ಕೊರೊಂದುಲ್ಲೇರು ಪನ್ನ ಅಂಡ ಭಾರಿ ಶೋಕದ ವ್ಯವಸ್ಥೆ ಅನ್ನೋದು ತುಲೆ 100 ರುಪೀಸಿಗೆ ಕೇವಲ 100. ಅಂದಾಜು ಒಂದು ಔಟ್ಸೈಡ್ ಇತ್ತು 300 ರೂಪಾಯಿ ಉಂಡು 350 ಹೋಯ್ಕಲ 100. ವಾ, ಬಾರಿ ಶೋಕದನ್ನು ತೋಲೆ ಆ ಟ್ರೇ ಆ ಒಂಜಿ ಗ್ಲಾಸ್ ದಿಯರ್ ಅಂಚನ ಭಾರಿ ಶೋಕದ ಅಥವಾ ನಮಗೆ ದಾದಾಣ ಒಂಜಿ ಮಿಕ್ಸರ್ ಬಾರ್ದು ತಿಂಡ್ರೆಲ್ಲ ಭಾರಿ ಶೋಕದ ಖಂಡಿತ ಬಾತ ಹ್ಯಾಟ್ಸಪ್ ಅನ್ನೋದು ನಿಕ್ಲೆಡ್ ನನಾತ್ ಪಾತಿರೋಂಡು ಪ್ರತಿ ಒಂಜಿ ಕಡೆಟ್ಲ ಆಯೋಜನೆ ಮಂತಿನ ಅಂಚಿನ ಹಲಸು ಮೇಳ, ಅದೊಟ್ಟಿಗೆ ಕೃಷಿ ಮೇಳ, ಸ್ಪೆಷಲ್ ಆಯ್ನಂಚಿನ ಆಹಾರ ಮೇಳ ಪ್ರತಿ ಒಂಜಿದ ಸಕ್ಸಸ್ನು ತೂದು ಬರ್ಕ. ಜೋಕ್ಲೆಗೆ ಗೊಬ್ಬರುಂಡು ಮಾರ್ರೆ ಜೋಕ್ಲೆಗೆ ಕಿಡ್ಸ್ ಝೋನ್ ಪನ್ಪಿನ ಸ್ಪೆಷಲ್ ಆಯ್ನ ಅಂಟುಂಡು ಜೋಕ್ಲು ಗುಲೊಂದು ಗೊಬ್ಬೊಂದೇ ಇತ್ತಂಡ ನಮ್ಮ ಇಡೀ ಪರ್ಚೇಸ್ ಮಂತದ ಮುಗಿಪುನ ಮುಟ್ಟ ನಮ್ಮ ಭಾರೀ ಶೋಕುಡು ನೆಮ್ಮದಿ ಡಿಪ್ಪೊಲಿ ಪನ್ಪಿನಂಚಿನ ಗ್ರಾಹಕರಿಗೆ ಒಂದು ಎಡ್ಡೆ ರೀತಿಯ ಅಂಚಿನ ಪ್ಲೇಸ್ ಆಯ್ತೊಟ್ಟಿಗೆ ತೋಲಿ ಕಂಪ್ಲೀಟ್ ಆಯ್ನಂಚಿನ ಆಯುರ್ವೇದಿಕ್ ಒವೇ ಕಾರಣಗಳ
ಕೆಮಿಕಲ್ ಮಿಕ್ಸ್ ಮಲ್ಪುಜರಿಗೆ ತೂವಲಿ ಪ್ರಿಸರ್ವೇಟಿವ್ಸ್ಗೆ ಪ್ರತಿಯೊಂದು ಐಟಮ್ದ ಸ್ಪೆಷಾಲಿಟಿನ ಅರಡನೇಕ್ಕೆ ನಾನು ಬರ್ಕ ಏನು ಸ್ಪೆಷಾಲಿಟಿ? ಹಲೋ, ಆ್ಯಕ್ಚುಲಿ ಇದು ಇಳಂತಿಲ ಉಪ್ಪಿನಂಗಡಿ ಬೇಸ್ಡ್ ಬ್ರ್ಯಾಂಡ್ ಲಲಿತಾ ಫುಡ್ ಪ್ರಾಡಕ್ಟ್ಸ್ ಅಂತ. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರಲ್ಲ, ಆ್ಯಡೆಡ್ ಫ್ಲೇವರ್ಸ್ ಇರಲ್ಲ, ಆ್ಯಡೆಡ್ ಕಲರ್ಸ್ ಇರಲ್ಲ, ನ್ಯಾಚುರಲ್ ಆಗಿರುವಂಥದ್ದು. ಟೇಸ್ಟ್ ನಿಮಗೆ ಬ್ರಾಹ್ಮಿನ್ ಸ್ಟೈಲ್ ಮಸಾಲಾಸ್ ಸಿಗುತ್ತೆ, ಫ್ರೆಶ್ ಇರೋವಂಥದ್ದು ಮಸಾಲಾಸ್ ಟೇಸ್ಟ್ ಮಾಡ್ಬೋದು, ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಓಪನ್ ಆಗಿ ಕೂಡ ಇಟ್ಟಿದ್ದೀವಿ. ಟೇಸ್ಟ್ ಮಾಡಲಿಕ್ಕೂ ಕೊಡ್ತಾ ಇದ್ದಾರೆ. ಟೇಸ್ಟ್ ರಿಯಲಿ ಹೇಗುಂಟು ನೋಡ್ತಾ ಹೋಗುವ. ಚೆನ್ನಾಗಿದೆ. ಆ ಲೈಟಲ್ಲಿ ಆ ಹುಳಿಯ ಅಂಶಗಳು ಬರುವ ಮೂಲಕವಾಗಿ ಒಂದು ಒಳ್ಳೆ ರೀತಿಯಾಗಿರುವಂಥ ಪರಿಮಳ ಇರುವಂಥದ್ದು. ಸೂಪ್ ಕುಡ್ದಾಗಾಯಿತು ವೀಕ್ಷಕರೇ. ಸೂಪಿನ ಟೇಸ್ಟ್ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪಿನ ಟೇಸ್ಟ್ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಭಾಳ ಚೆನ್ನಾಗಿರುವಂಥದ್ದು. ಇವೆಲ್ಲವೂ ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ವಿಟ್ಲದ ಹಲಸು ಮಾವು ಮೇಳ ಟೀಮ್ ಉಬಾರ್ ನಡೆಸುವಂತಹ JL ಆಡಿಟೋರಿಯಂ ವಿಟ್ಲದಲ್ಲಿ. ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ಸ್ಗಳು ತಿಂದ ನಂತರ ನಮಗೆ ಬೇಕಾಗುವಂಥದ್ದು ಒಂದು ಜ್ಯೂಸ್ ಬೇಕು ಅಂತ ಹೇಳಿ. ಜ್ಯೂಸ್ ಬೇಕು ಅಂತ ಹೇಳಿದಾಗ ನಮಗೆಲ್ಲರಿಗೂ ಭಯ ಇರ್ತಾ ಹೋಗ್ತದೆ. ಜ್ಯೂಸ್ ಕೆಮಿಕಲ್ ಇರ್ತದಲ್ಲ ಮರೆಯ, ಕುಡಿದ್ರೆ ದೇಹಕ್ಕೆ ಸಮಸ್ಯೆ ಆಗ್ಬೋದಲ್ಲ ಅಂತ ಹೇಳಿದರೆ ಕಂಪ್ಲೀಟಾಗಿ ನಮಗೆ ಗಮನಿಸುವಂಥದ್ದು ನ್ಯಾಚುರಲ್ ಆಗಿರುವಂತಹ ಜ್ಯೂಸ್ ಸಿಗುವಂಥ ಸ್ಪೆಷಲ್ ಆಗಿರುವಂಥ ಜಾಕ್ ವರ್ಲ್ಡನ್ನು ಗಮನಿಸ್ಬೋದು. ಜಾಕ್ ವರ್ಲ್ಡಲ್ಲಿ ಗಮನಿಸ್ಬೋದು. ಅವರ ಟ್ಯಾಗ್ಲೈನ್ ನೋಡ್ತಿದ್ದು ನಿಜವಾದ ಹಣ್ಣಿನ ನಿಜವಾದ ರುಚಿಯ ಅನುಭವ ಅಂತ ಹೇಳುವಂಥ ಸ್ಪೆಷಲ್ ಆಗಿರುವಂಥ ನೋಡ್ಬೋದು. ಈ ಜಾಕ್ ಫ್ರೂಟನ್ನು ಮಿಕ್ಸಿಗೆ ಹಾಕ್ತಾರೆ, ಮಿಲ್ಕ್ ಹಾಕ್ತಾರೆ, ಗ್ರೈಂಡ್ ಮಾಡ್ತಾರೆ, ಆಗಿಂದಾಗಲೇ ನಮಗೆ ಸರ್ವ್ ಮಾಡ್ತಾ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಕಟ್ಲೆಟ್ ಕೂಡ ಇರುವಂಥದ್ದು. ನ್ಯಾಚುರಲ್ ಆಗಿ ಕಟ್ಲೆಟನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ ನೋಡ್ಬೋದು. ಪ್ರತಿಯೊಂದು ರೀತಿಯಾಗಿರುವಂತಹ ಕಟ್ಲೆಟ್ ಕೂಡ ಒಂದು ಒಳ್ಳೆ ರೀತಿ ವಾವ್ ಡೈಲಾಗೆ ಸ್ಟಾಪ್ ಆಗ್ತಾ ಹೋಗ್ತದೆ. ಅಷ್ಟು ಚೆನ್ನಾಗಿ ಅದರ ಫ್ಲೇವರ್ ಮೂಗಿಗೆ ಬಡಿತಾ ಹೋಗುವಂಥದ್ದು. ಎಲ್ಲ ರೀತಿಯಾಗಿ ಸಿಗುವಂಥ ಸ್ಪೆಷಲ್ ಆಗಿರುವಂತಹ ಈ ಒಂದು ಮೇಳಕ್ಕೆ ತಾವು ಬರಲಿಕ್ಕೆ ಮರಿಬೇಡಿ. ಯಕ್ಷಕರೇ ವಿಡಿಯೋ ಎತ್ತೊಂದು ಇರತ್ತ ಸೆಲ್ಫಿ ತೆಪ್ಪರ ಬೋರ್ಡ್ ಒಂದು ಅಕ್ಲ ಸೆಲ್ಫಿ ತೆತ್ತೊಂದು ಇರ್ತದೆ ಎಂಕ್ಲ ಸೆಲ್ಫಿ ತೆಪ್ಪರ ಬೋರ್ಡ್ ಒಂದು ಈ ಎಲ್ಲ ಒಂಜಿ ಬರ್ಪೆ ಮಾರ ಸೆಲ್ಫಿಗೆ. ವೀಕ್ಷಕರೇ ಸೆಲ್ಫಿ ತೆಪ್ಪಿನ ವ್ಯಕ್ತಿಯರು ಗೊತ್ತುಂಡ ಆತನಿಗೆ ಹಲಸು ಮಾವು ಕೃಷಿ ಅಂಚನೆ ಆಹಾರ ಮೇಳದ ಆಯೋಜಕರ ನಮ್ಮೊಟ್ಟಿಗೆ ಪನಂಚನ ರಾಕೇಶ್ ಪ್ರಭು ಅಂಚನೆ ತಾರೇಶ್ ಕೋಟೆ ನಮ್ಮೊಟ್ಟಿಗೆ ನಮಸ್ಕಾರ. ಬಾರಿ ಪೊರ್ಲುದ ಕಾರ್ಯಕ್ರಮ ಆಯ್ತೊಟ್ಟಿ ಬಾರಿ ಖುಷಿದಾದ ಪಂಡ ಪ್ರತಿಯೊಂದು ಐಟಮ್ಸ್ಲ ತೂನಗನೆ ಜಾತ್ರೆಗೆ ಬತ್ತನೋ ಪನ್ಪಿನ ಫೀಲ್ ಆಪುಂಡು ಆತ ಶೋಕದ ಅರೇಂಜ್ಮೆಂಟ್ ಮಾಡ್ತಾರೆ. ಒಂಜತ್ತರ ಅಡ್ಡತ್ತು ನಮ್ಮ ಪ್ರಾರಂಭ ನಿಕ್ಲು ಸುಳ್ಳ್ಯಾಡು ಮಾಡ್ತಾರೆ ಸಕ್ಸಸ್, ಉಬಾರ್ಡ್ ಮಾಡ್ತಾರೆ, ಉಪ್ಪಿನಂಗಡಿ ಮಾಡ್ತಾರೆ ಸಕ್ಸಸ್, ಬೆಳ್ತಂಗಡಿ ಮಾಡ್ತಾರೆ ಸಕ್ಸಸ್, ಪಿರ ಐತಿ ವಿಟ್ಲಾಡು ಮಂತನುಲ್ಲರು ನೆಕ್ಸ್ಟ್ ಆಯ್ತು ನೆಕ್ಸ್ಟ್ ಬೇಕಡೆ ಪಿರ ಸುಬ್ರಹ್ಮಣ್ಯಡು ಮಲ್ತನುಲ್ಲರಿ. ಇಂಚ ಈ ಒಂದು ವ್ಯವಸ್ಥೆದ ಕಾರಣಕರ್ತ ಅಂಡ್ ದಾಯಿಗೆ ಒಂದು ಮಲ್ಪೋಡು ಒಂದು ಪಿರಾವದಿನ ಆಲೋಚನೆ ಇಂಚ ಎಲ್ಲಿ ಹುಡುಗಿ ಈರೊಂಜಿ ನಮಕೊಂಜಿ ಮುಟ್ಟದ ಏಜ್ ದಾರ ತೋಜರು ಅರೊಂದು 25 ವರ್ಷದ ಹುಡುಗಿ ಖಂಡಿತವಾದ ಹ್ಯಾಡ್ಸಪ್ ಅನ್ನೋಡು ಪನ್ಪಿನಂಚಿನ ಪ್ರತಿ ಒರಿಯ ವ್ಯಕ್ತಿಯಿಂದ ಒಂದು ಆಸೆ ದಯಬಂಡ ಓಲು ಮಾತ ಮಲ್ತಾರು. ಉಬಾರ್ಡ್ ಬಂದಾಗಲ್ಲ ರಾಕೇಶ್ ಬಾಬರ ನಮಸ್ಕಾರ ಬಂಡೇರು, ಬೆಳ್ತಂಗಡಿ ಬಂಡೇರು, ಸುಳ್ಳ್ಯಾಡು ಬಂಡೇರು, ಮೂಲ ಬನ್ನೊಂದುಲ್ಲೇರು ಎಂಚ ಸಾಧ್ಯ ಅಂಡೊಂದು ಪಂಡ ರಾಕೇಶ್ ಪ್ರಭು ಅರ್ನ ಹಾರ್ಡ್ ವರ್ಕ್ ಅರೆ ಒಂಜಿ ಹಠ ಪನ್ಪುಣ ಉಂಡು ದಾಯ್ತಾಂಡ್ಲ ಈ ಜನಕ್ಲೆಗ್ ಒಂಜಿ ಸಂದೇಶ ತಲುಪಿಸೋಡು ಕೃಷಿ ತಕ್ಲೆಗ್ ಪಂಡ ಇರು ಪ್ರತಿ ಒಂಜಿಲ ಹಾರ್ಡ್ ವರ್ಕ್ ಡೇ ಆಪುಣತ್ತಂದೆ ಬೊಕದಾಲೇಜ್ ಐಕ್ ಬಂಗ ಬರ್ಪೇರು ಬಾರಿ ಮಸ್ತ್ ಪ್ರಯತ್ನ ಬರ್ತದೆ ಸಕ್ಸಸ್ ಮಂತೊಂದುಲ್ಲೇರು ಪ್ರೋಗ್ರಾಮ್ನ ಪ್ರತಿ ಒಂಜೆಲ್ಲ ಸಕ್ಸಸ್ ಮಂತೊಂದುಲ್ಲೇರು. ರಾಕೇಶ್ ಪ್ರಭುಗಳೇ ಖಂಡಿತವಾಗಿ ಪ್ರತಿಯೊಬ್ಬನಿಗೂ ಕೂಡ ಒಂದು ಖುಷಿಯ ವ್ಯಕ್ತಿಯಾಗಿ ನೀವು ಕಾಣಿಸ್ತಾ ಹೋಗ್ತೀರಿ. ಎಲ್ಲರಿಗೂ ಕೂಡ ಒಂದೇ ಕಡೆಯಲ್ಲಿ ಒಂದೇ ಸೂರಿನಲ್ಲಿ ಎಲ್ಲ ಐಟಮ್ಸ್ಗಳನ್ನು ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದೆ. ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಮಟ್ಟದ ಸಾಹಸಕ್ಕೆ ಹೋಗಿದ್ದೀರಿ. ಸಾಹಸಕ್ಕೆ ನಿಮ್ಮ ತಂದೆಯರೊಟ್ಟೊಟ್ಟಿಗೆ ನಿಮ್ಮ ಗೆಳೆಯರು ಕೂಡ ದೊಡ್ಡ ಮಟ್ಟದ ತಂದೆ ದೊಡ್ಡಪ್ಪ ನಿಮ್ಮ ಗೆಳೆಯರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿರುವಂಥದ್ದನ್ನು ಗಮನಿಸ್ತಾ ಹೋಗ್ತೇವೆ. ಪ್ರಾರಂಭದ ಹಂತ ನಿಮಗೆ ಭಯ ಆಗಲಿಲ್ವಾ ಅರೇಂಜ್ಮೆಂಟ್ ಮಾಡಲಿಕ್ಕೆ? ಭಯ ಅಂದರೆ ನಮ್ಮದು ಎಲ್ಲ ನಮಗೆ ಈ ಸ್ಟಾಲ್ನೆಲ್ಲ ಪರಿಚಯ ಇದ್ದವರೇ, ಸ್ಟಾಲ್ ಬರ್ತದೆ ಅಂತ 100% ಧೈರ್ಯ ತಗೊಂಡೇ ಮಾಡಿದ್ದೇವೆ. ಸಕ್ಸಸ್ ಆಗಿದೆ. ಇನ್ನು ಜನರ ನಮಗೆ ಒಂದು ಪ್ರೀತಿ ಸಿಕ್ಕಿದೆ, ನಮಗೆ ಬೆಂಬಲ ಉಂಟು. ಹಾಗಾಗಿ ಮುಂದೆ ನೋಡಬೇಕು. ಮುಂದಿನ ಗುರಿ ಅಂತೆಲ್ಲ ಏನು ಮಾಡಬೇಕು ಅಂತ ಆಲೋಚನೆ ಇದೆ. ನಾವು ಇಲ್ಲಿ ಬಂದಿರುವಂತಹ ಸ್ವಲ್ಪದ ಹಣದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ಯೋಜನೆಗಳಲ್ಲಿರ್ಬೋದು ಅಥವಾ ಇನ್ನು ಬೇರೆ ಕಡೆಯಲ್ಲಿ ಹಲಸು ಮೇಳಗಳನ್ನು ಮಾಡುವಂಥ ಯೋಜನೆ ಇರ್ಬೋದು, ಏನಿದೆ ನಿಮ್ಮ ಆಲೋಚನೆ? ನಾವು ಅಂದರೆ ಮೊನ್ನೆ ಈಗ ಉಪ್ಪಿನಂಗಡಿಯಲ್ಲಿ ನಮ್ಮದು ಇದು ಮಾಡ್ತಾ ಇರುವಾಗಲೇ ಪ್ರೋಗ್ರಾಮ್ ಮಾಡುವಾಗಲೇ ನಾವು ಅನೌನ್ಸ್ ಮಾಡಿದ್ದೇವೆ ಅಂತಂದರೆ
ಬಡ ಕುಟುಂಬಗಳಿಗೆ ಒಂದು ಸಹಾಯ ಮತ್ತು ಮಕ್ಕಳಿಗೆ ಪುಸ್ತಕ ವಿತರಣೆ ಅಂತ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬರುವ ಇನ್ನು ಸಮಯದಲ್ಲಿ ದಸರಾದಲ್ಲಿ ಒಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮ ಒಂದು ನಡೀತದೆ, ಪ್ರಯತ್ನ ಪಡ್ತಾ ಇದ್ದೇವೆ ಅದಕ್ಕೆ. ಅಂದರೆ ನಮ್ಮ ಉದ್ದೇಶ ಅಂದರೆ ಪಾಪದವರಿಗೆ ಎಂತಾದರೂ ನಮ್ಮ ಕೈಯಿಂದ ಆದಷ್ಟು ಸಹಾಯ, ನೆಕ್ಸ್ಟ್ ರೋಗಿಗಳಿಗೆ ಬಡ ಅವರಿಗೊಂದು ಎಂತಾದರೂ ಸಹಾಯ ಮಾಡುವಂಥ ಉದ್ದೇಶದಿಂದ ಹೊರಟದ್ದು. ದೇವರು ಅದೇ ಕಾಣ್ತಾ ಸಹ ಉಂಟು. ದೇವರು ಕೈ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನದು ನಾವು ಖಂಡಿತ ಕೊಡ್ತೇವೆ ಅದರಲ್ಲಿ. ಎಸ್, ರಾಕೇಶ್ ಪ್ರಭುಗಳೊಟ್ಟಿಗೆ ವೀಕ್ಷಕ ಪ್ರಭುಗಳ ಮೂಲಕವಾಗಿ ನಾವು ಕೇಳುವಂಥದ್ದು ಸಕ್ಸಸ್ ಆಗಲಿ ಅಂತೇಳಿ. ವಿಟ್ಲದ ಈ ಒಂದು ವಿಶಿಷ್ಟವಾಗಿರುವಂಥ ಹಲಸು ಹಬ್ಬದಲ್ಲಿ ಸ್ಪೆಷಲ್ ಆಗಿ ಗಮನಿಸ್ತಾ ಹೋಗ್ತೇವೆ ಸೆಲ್ಫಿ ಪಾಯಿಂಟ್. ಏನೆಲ್ಲ ರೀತಿಯಾಗಿರೋ ವಿಶೇಷತೆ ಇದೆ ಇಲ್ಲಿ? ಇದಂದರೆ ಸೆಲ್ಫಿ ಪಾಯಿಂಟ್ ಯಾಕೆ ಅಂದರೆ ಇಲ್ಲಿ ಬಂದು ಸೆಲ್ಫಿ ತೆಗೆದು ನಮ್ಮ ಒಂದು ವಾಟ್ಸಪ್ ನಂಬರಿಗೆ ಆ ಸೆಲ್ಫಿ ತೆಗೆದ ಅವರ ವೀಕ್ಷಣೆಯನ್ನು ಎಷ್ಟು ವೀಕ್ಷಣೆ ಆಗಿದೆ, ಅತಿ ಹೆಚ್ಚು ವೀಕ್ಷಣೆ ಪಡೆದ 2 ಜನರಿಗೆ ಒಂದು ಆಕರ್ಷಕ ಬಹುಮಾನವನ್ನು ನೀಡುತ್ತಾ ಇದ್ದೇವೆ. ಮತ್ತೇನಿದೆ ಸ್ಪೆಷಲ್? ಸೆಲ್ಫಿ ತೆಗೆದ ಪ್ರತಿಯೊಬ್ಬರಿಗೂ ಒಂದು ಅವಕಾಶ, ಅದೊಂದು ಅದರಲ್ಲಿ 2 ಜನರಿಗೆ ನಾವು ಪ್ರೈಸ್ ಕೊಡ್ತೇವೆ. ಮತ್ತೆ ಸಣ್ಣ ಪುಟ್ಟದ್ದು ಇದಿದ್ರೆ ವ್ಯೂಸ್ ಅಂದರೆ ಕಾಂಪಿಟೇಷನ್ ಅಂದರೆ ಇದ್ದೇ ಇರ್ತದೆ, ಅದರಲ್ಲಿ ಎಂತಾದರೂ ಕೊಡುವ ಅಂತೇಳಿ ಒಂದು ಉದ್ದೇಶ ಉಂಟು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಹಲಸಿನ ಹಣ್ಣು ತಂದು ಖುಷಿ ಆಗುವ ಮೂಲಕವಾಗಿ ಪ್ರೈಸು ಕೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಸೆಲ್ಫಿ ಪಾಯಿಂಟನ್ನು ಭಾರಿ ಚೆನ್ನಾಗಿ ಮಾಡ್ತಾ ಹೋಗ್ತೇವೆ. ಹಲಸಿನ ಹಬ್ಬದಲ್ಲಿ ಹಲಸಿನ ಭಾರಿ ಚಂದದ ವ್ಯವಸ್ಥೆಯೊಟ್ಟಿಗೆ ಸೆಲ್ಫಿ ಪಾಯಿಂಟ್ ಮಾತ್ರ ಅಲ್ಲ, ಬಗೆಯ ತಿನಿಸು ತಿನ್ನಬೇಕು ಅಂತ ಹೇಳಿದರೆ ರಾಕೇಶ್ ಬಾಬು ಅವರು ಹಾಗೂ ತರೇಶ್ ಕೋಟೆಯವರ ಸ್ಪೆಷಲ್ ಆಗಿರುವಂಥ ಐಡಿಯಾಲಜಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಲ್ಲ. ಹಾಗಾದ್ರೆ ತಾವು ಬರಬೇಕಾದದ್ದು ವಿಟ್ಲದ GL ಆಡಿಟೋರಿಯಮಿಗೆ. ಸ್ಪೆಷಲ್ ಆಯ್ನಂಚಿನ ಐಸ್ ಕ್ರೀಮ್ ಉಂಡು. ಹೂಮಾತ್ ಐಸ್ ಕ್ರೀಮ್ ಉಂಡ, ಬೆಲಕಾಯ್ದ ಐಸ್ ಕ್ರೀಮ್ ಉಂಡಿಗೆ, ಕಾಟು ಕುಕ್ಕದ ಐಸ್ ಕ್ರೀಮ್ ಉಂಡಿಗೆ, ರೋಸ್ಟೆಡ್ ಆಲ್ಮೆಡ್ ಐಸ್ ಕ್ರೀಮ್ ಉಂಡಿಗೆ, ಕ್ಯಾಶ್ಯೂ ಐಸ್ ಕ್ರೀಮ್ ಉಂಡಿ, ಪ್ರತಿಯೊಂದು ಚಿಕ್ಕು ಐಸ್ ಕ್ರೀಮ್ ಪ್ರತಿಯೊಂದು ಐಸ್ ಕ್ರೀಮ್ ಉಂಡು. ಮುಚ್ಚಾಲ್ ದೆಪ್ಪನಂಗನೆ ಭಾರಿ ಶೋಕದ ಪರಿಮಳ ಬರೋದುಂಟು. ಟೇಸ್ಟ್ ಎಂಚನ್ ತೂಕ ದೊಡ್ಡ ರೀತಿಯ ಆ ಒಂದು ಫ್ಲೇವರ್ ಮೂಗು ಹಾಕೊಂದುಂಡು. ಸೀರಿಯಸ್ಲಿ ನಮಕ್ ಪೆಲಕ್ಕಾಯಿ ಕಟ್ ಮಾಡ್ತದ್ದು, ಪೆಲಕ್ಕಾಯಿ ತಿನ್ನು ನೆಂಚಾಪುಣು ಅವೇ ಟೈಪ್ ಉಂಡು. ವಾವ್, ತಿನ್ನೊಂದೇ ಕುಲ್ಲುಡು ಆಪುಡು. ಪೆಲಕ್ಕಾಯೇ ತಿನ್ನೊಂದಿಲ್ಲ, ಕುಕ್ಕೇ ತಿನ್ನೊಂದಿಲ್ಲ, ಅಥವಾ ಬಾದಾಮೇ ತಿನ್ನೊಂದಿಲ್ಲ ಪನ್ಪಿನಂಚಿನ ರುಚಿ ನಿಕ್ಲೆ ನಾಲಿಗೆ ತಿಕ್ಕೊಡ ಅಂಚಂಡ ನಿಕ್ಲೆ ಬರ್ಪಿನಂಚಿನ ಪ್ರದೇಶ ಮುಂದೆ ಇನಿತ ದಿನ ಶುಕ್ರವಾರ, ಎಲ್ಲ ದಿನ ಶನಿವಾರ, ಐತೆಲ್ಲ ಅಂಚಿನ ದಿನ ಐತಾರ. ಈ 3 ದಿನದ ಸ್ಪೆಷಲ್ ಆಯ್ನಂಚಿನ ಡೇಟ್ ನಿಕ್ಲು ಬರ್ತಂದ. ನಿಕ್ಲಿಗೆ ತಿಕ್ಕು ಸ್ಪೆಷಲ್ ಆಯ್ನ ಐಟಮ್ 10, 11, 12 10, 11, 12ರ 3 ದಿವಸದ ಹಲಸು ಹಬ್ಬಕ್ಕೆ ನೀವು ಬರೋ ಮೂಲಕವಾಗಿ ಎಂಜಾಯ್ ಮಾಡಿ ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ಸ್ಗಳನ್ನು ನೀವು ಕೂಡ ಖರೀದಿ ಮಾಡೋ ಮೂಲಕವಾಗಿ ಖುಷಿ ಪಡ್ಬೋದು. ಆಗಲೇ ನೋಡ್ತಾ ಹೋದೆವು, ಮಕ್ಕಳಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಆಟಿಕೆಗಳಿರ್ಬೋದು, ಕೃಷಿಕರಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ಉಪಕರಣಗಳಿರ್ಬೋದು, ದೇಹಕ್ಕೆ ಸಮಸ್ಯೆಗಳಿದೆ ಅಂತ ಹೇಳಿದಾಗ ಅದಕ್ಕೆ ಬೇಕಾಗುವಂಥ ಮೆಡಿಸಿನ್ ಅಥವಾ ಮಸಾಜಿನ ಸೆಂಟರ್ಸ್ಗಳಿರ್ಬೋದು, ಮಳೆಗಾಲ ಅಂತ ಹೇಳಿದಾಗ ಮಳೆಗಾಲಕ್ಕೆ ಬೇಕಾಗುವಂತಹ ಕರ್ಕುರುಮ್ ತಿನ್ನುವಂತಹ ಹಪ್ಪಳ ಇರ್ಬೋದು, ಮಾಂಬಳೆ ಇರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂತಹ ಚಕ್ಕುಲಿ ಮಿಕ್ಸರ್ಸ್ಗಳಿರ್ಬೋದು, ರೀತಿಯಾಗಿ ಸಿಗುವಂತಹ ಟ್ವಿಸ್ಟರ್ಸ್ಗಳಿರ್ಬೋದು, ಹೋಳಿಗೆಗಳಿರ್ಬೋದು, ಜಿಲೇಬಿಗಳಿರ್ಬೋದು. ವಿಟ್ಲದ JL ಆಡಿಟೋರಿಯಂ ಪ್ರದೇಶದಲ್ಲಿ ಟೀಮ್ ಉಬಾರ್ ರಾಕೇಶ್ ಪ್ರಭು ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಸ್ಪೆಷಲ್ ಆಗಿರುವಂಥ ಹಲಸು ಮಾವು ಕೃಷಿ ಮೇಳ ಹಾಗೂ ಆಹಾರ ಮೇಳದಲ್ಲಿ